ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ನಾನು ಯಾವಾಗಲೂ ವರ್ಷ ಇದೇ ಥರ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದು. ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಸ್ವಲ್ಪ ಚಿತ್ರದುರ್ಗದಲ್ಲಿ ಕೆಲಸ ಇರೋದ್ರ ಕಾರಣ ಹೋಗ್ತಾ ಇದ್ವಿ. ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಮಕ್ಕಳು ಎಲ್ಲ ಬರ್ತಾಯಿದ್ರು. ಹಾಗಾಗಿ ನಾನು ಕೂಡ ಇಲ್ಲಿ ಬೈಪಾಸಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಈಗ ಅವ್ರ ಜೊತೆ ನಾನು ಚಿತ್ರದುರ್ಗಕ್ಕೆ ಹೋಗಬೇಕು. ಅವರು ಕೂಡ ಈಗ ಕಾರಲ್ಲಿ ಬರ್ತಾ ಇದ್ದಾರೆ. ಈಗ ನಾವು ಕೂಡ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ, ಈಗ ಆಲ್ರೆಡಿ ನಾವು ಚಿತ್ರದುರ್ಗ ರೀಚ್ ಆದ್ವಿ ನೋಡಿ. ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದು, ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅವ್ರದ್ದು, ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಈಗೆಲ್ಲ ಮಾತಾಡ್ತಾ ಇದ್ದಾರೆ ಏನೇನು ಕೆಲಸಗಳಾಗಬೇಕು ಅಂತ. ಹಾಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಅದನ್ನು ಕೂಡ ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಈರುಳ್ಳಿ ಬೆಳೆ ಬರೋದಕ್ಕೆ ಒಂದು 2ರಿಂದ 3 ತಿಂಗಳಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ 1.5 ತಿಂಗಳಷ್ಟು ಟೈಮ್ ಆಗಿತ್ತು. ನೋಡ್ತಾ ಇರಬಹುದು, ಇಲ್ಲಿ ಬಿಸಿಲೇ ಇಲ್ಲ ಫ್ರೆಂಡ್ಸ್. ತುಂಬ ಮಳೆ ಬರ್ತಾ ಇರೋದ್ರಿಂದ ವಾತಾವರಣ ಕೂಡ ತುಂಬ ಕೂಲಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ, ಈಗ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಮಳೆ ಬರ್ತಾ ಇರೋದ್ರಿಂದ ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇದೆ. ಬಟ್ ಇದು ಫಸಲಿಗೆ ಬರೋ ಟೈಮಲ್ಲಿ ಮಳೆ ಬಂದರೆ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ರು ನೋಡಿ. ಇಲ್ಲಿ ನನ್ನ ತಂಗಿ ಮಗ ಎಷ್ಟು ಜಾಲಿಯಾಗಿ ಆಟ ಆಡ್ಕೊಂಡಿದ್ದಾನೆ ಈ ಈರುಳ್ಳಿ ಪೈರೊಳಗಡೆ. ಅವನಿಗೆ ಸ್ವಲ್ಪ ಈ ಥರ ಎಲ್ಲ ನೇಚರಲ್ಲಿ ಇರೋದು ಅಂದರೆ ಖುಷಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸ್ವಲ್ಪ ಖಾಲಿ ಜಮೀನು ಇತ್ತಲ್ಲ, ಅಲ್ಲಿ ಸ್ವಲ್ಪ ಸೊಪ್ಪುಗಳೆಲ್ಲ ಬೆಳೆದಿತ್ತು ಫ್ರೆಂಡ್ಸ್. ಸೊಪ್ಪು ಅಂದರೆ ಏನಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಅಣ್ಣೆ ಸೊಪ್ಪು ಮತ್ತು ಗೊಜ್ಜರ್ವೆ ಸೊಪ್ಪು ಅಂತೆಲ್ಲ ಬೆಳೀತಾ ಇತ್ತು. ಅದನ್ನೆಲ್ಲ ತೊಗೊಂಡು ಬಂದು ನಾವು ಸಾಂಬಾರು ಮಾಡ್ತಾಯಿದ್ವಿ. ಅದೇ ರೀತಿ ಇಲ್ಲಿ ಕೂಡ ಅಣ್ಣೆ ಸೊಪ್ಪು, ಗೊಜ್ಜರ್ವೆ ಸೊಪ್ಪು ಎಲ್ಲ ಇತ್ತು. ಹಾಗಾಗಿ ಇಲ್ಲಿ ಕೂಡ ನಾವು ಸ್ವಲ್ಪ ಕಿತ್ಕೊಳ್ಳೋಣ, ಫ್ರೆಶ್ ಆಗಿದೆ ಅಂತ ಎಲ್ಲ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲೇ ಎಲ್ಲ ಸೊಪ್ಪೆಲ್ಲ ಬೆಳೆದಿರೋದು. ಅಲ್ಲಿ ಎಳೆ ಸೊಪ್ಪು ಚೆನ್ನಾಗಿ ಬಂದಿದ್ದರಿಂದ ನಾವು ಸ್ವಲ್ಪ ಎಲ್ಲ ಕಿತ್ಕೊಂಡ್ವಿ. ನನಗಂತೂ ಈ ಥರ ಪ್ಲೇಸ್ಗೆ ಹೋದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಮನೇಲೇ ಇದ್ದು ಬೇಜಾರಾದಾಗ ಈ ಥರ ಎಲ್ಲ ಸ್ವಲ್ಪ ಆಚೆ ಹೋದರೆ ನಮಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ. ಇಲ್ಲೆಲ್ಲ ಆಲ್ರೆಡಿ ಇನ್ನು 1.5 ಮಂತಿಗೆಲ್ಲ ಈರುಳ್ಳಿ ಬೆಳೆ ಬಂದುಬಿಡುತ್ತೆ. ಈಗಂತೂ ಈರುಳ್ಳಿ ಸ್ವಲ್ಪ ಕಡಿಮೆ ಇದೆ. ಇನ್ನೊಂದು 2 ಮಂತ್ಸ್ ಆದಮೇಲೆ ಸ್ವಲ್ಪ ಈರುಳ್ಳಿ ಬೆಲೆಗಳೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಇದೇ ಗೊಜ್ಜರ್ವೆ ಸೊಪ್ಪು ಅಂದರೆ. ಇದೆಲ್ಲ ತಗೊಂಡೋಗಿ ಮೊಸಪ್ಪು ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಎಲ್ಲ ಸ್ವಲ್ಪ ಕಿತ್ಕೊಂಡ್ವಿ. ಹಾಗೆ ನಮ್ಮ ತಂಗಿ ಮಗ ಕೂಡ ಸ್ವಲ್ಪ ವಿಡಿಯೋದಲ್ಲಿ ಮಾತಾಡಿದ್ದಾನೆ. ಅದನ್ನು ಕೂಡ ಕೇಳಿಸ್ಕೊಳ್ಳಿ ಏನೇನು ಮಾತಾಡಿದ್ದಾನೆ ಅಂತ. ಅವನಿಗೂ ಸ್ವಲ್ಪ ವಿಡಿಯೋ ಮಾಡೋದೆಲ್ಲ ಸ್ವಲ್ಪ ಕ್ರೇಜು. ಅದು ನನ್ನಿಂದನೇ ಬಂದಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ ನೋಡಿ. ಇಲ್ಲಿ ಈರುಳ್ಳಿ ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿಗೆ ಹೋಗಿದ್ದ ಕಾರಣ ಏನಂದರೆ, ಅವ್ರದ್ದೇನೋ ಸ್ವಲ್ಪ ಪರ್ಸ್ನಲ್ ರೀಸನ್ ಇತ್ತು. ಹಾಗಾಗಿ ಅವರು ಅದೆಲ್ಲ ಮಾತಾಡಿಕೊಂಡು ಬರೋಣ ಅಂತ ಹೋಗಿದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಇಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ನಾವು ಬಂದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹೊರಗಡೆ ಹೋದಾಗ. ನೋಡಿ ಇಲ್ಲಿ ನನ್ನ ತಂಗಿ ಮಗ ಮಾತಾಡಿದ್ದಾನೆ. ಅವನಿಗೆ ಹೆಂಗೆ ಬೇಕೋ ಹಂಗೆ ವಿಡಿಯೋನ ತಗೊಂಡಿದ್ದಾನೆ. ಮಣ್ಣಾಗ ಈರುಳ್ಳಿ ಎಲ್ಲ ಹಾಕ್ತವನೆ. ನಮ್ಮಮ್ಮ ಅಲ್ಲಿ ಸ್ವಲ್ಪ ಇದೆ ಗಿಡ ಕೀಳ್ತವ್ರೆ. ಅಲ್ಲಿ ನಮ್ಮ ದೊಡ್ಡಮ್ಮನೂ ಅದೇ ಮಾಡ್ತಾಯಿದ್ದೆ. ನಮ್ಮ ಅಣ್ಣ ಆಟ ಆಡ್ತವ್ರೆ, ಹೇಳ್ತವನೆ ಕ್ಯಾಚ್ ಹಿಡಿ ಅಂತ. ಅಯ್ಯೋ, ಎಲ್ಲ ಚೆನ್ನಾಗೈತೆ ಅಲ್ವಾ ಫ್ರೆಂಡ್ಸ್. ಅಲ್ಲಿ ನೋಡಿ ನಮ್ಮ ಅಪ್ಪ ಮತ್ತು ಡ್ರೈವರ್ ಎಷ್ಟು ಚೆನ್ನಾಗಿ ಅಲ್ಲಿ ಏನೋ ಮಾತಾಡ್ತವ್ರೆ.
ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಇವಾಗ ನೋಡಿ ಇದೆಲ್ಲನೂ ಈರುಳ್ಳಿ ಎಲ್ಲ ಸ್ವಲ್ಪ ಕಿತ್ಕೊಂಡ್ವಿ. ಅಂದರೆ ಅದು ಈರುಳ್ಳಿ ಇದು ಪೈಪೆಲ್ಲ ಹಾಕಿ ಪಲ್ಯಗಳೆಲ್ಲ ಮಾಡ್ಬೋದಲ್ಲ, ಹಾಗಾಗಿ ನೋಡಿ ಈರುಳ್ಳಿ ಈ ಸೈಜ್ ಬಂದಿದೆ. ಇನ್ನು 1.5 ಮಂತ್ ಬಿಟ್ಟರೆ ಈರುಳ್ಳಿ ತುಂಬ ಚೆನ್ನಾಗಿ ಸೈಜ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲ ನಾವು ಒಂದೊಂದು ಫೋಟೋ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನಾವು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ನಾವು ಹೋಗ್ತಾ ಹೋಗ್ತಾ ರೋಡಲ್ಲಿ ಅದೇ ಮಾತಾಡಿಕೊಂಡು ಇಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅನ್ನೋದನ್ನು ನಾವು ಮಾತಾಡಿಕೊಂಡು ಹಾಗೆ ಹೋಗ್ತಾಯಿದ್ದೀವಿ. ಚಿತ್ರದುರ್ಗದ ಹತ್ರನೇ ಇವರು ಶಂಕರ್ನಾಗ್ ಅವ್ರದ್ದು ಆಕ್ಸಿಡೆಂಟ್ ಆಯಿತು ಅಂತ ಮಾತಾಡ್ತಾ ಇದ್ರು. ಬಟ್ಟು ಜಾಗ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಇಲ್ಲೇ ಚಿತ್ರದುರ್ಗದ ನಿಯರಲ್ಲೇ ಆಗಿರೋದು ಅಂತ ಹೇಳ್ತಾಯಿದ್ರು. ನೋಡಿ ಇಲ್ಲಿ ಸ್ಫೂರ್ತಿ ಡೆಲಿಕಸಿ ಅಂತ ರೆಸ್ಟೋರೆಂಟು, ತುಂಬ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಹಾಗೆ ಮುಂದೆ ಹೋಗ್ತಾ ಒಂದು ಹೋಟೆಲಲ್ಲಿ ಊಟ ಕೂಡ ಮಾಡಿಕೊಂಡು ನಾವು ಬಂದ್ವಿ. ಯಾಕಂದರೆ ಆಲ್ರೆಡಿ ನಾವು ಹೋದಾಗ 12 ಗಂಟೆ ಆಗಿತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 2 ಗಂಟೆ ಮೇಲಾಗಿತ್ತು ಫ್ರೆಂಡ್ಸ್. ಹಾಗೆ ಇಲ್ಲಿ ಊಟ ಮಾಡೋಣ ಅಂತ ಹೋಟೆಲ್ ಸರ್ಚ್ ಮಾಡ್ತಾಯಿದ್ವಿ. ಆಲ್ರೆಡಿ ನಾವು ಯಾವಾಗಲೂ ಅದೇ ರೂಟಲ್ಲಿ ಓಡಾಡಿರೋದ್ರಿಂದ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಎಲ್ಲ ಗೊತ್ತಿತ್ತಲ್ವ. ಹಾಗಾಗಿ ಒಂದು ಹೋಟೆಲ್ಗೆ ಹೋಗಿ ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ. ನೋಡಿ ಇಲ್ಲಿ ನಾವು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಆಲ್ರೆಡಿ ನಿಮಗೆ ಈ ವಿಡಿಯೋ ಗೊತ್ತಿರ್ಬೋದು, ಈ ಹೋಟೆಲ್ದೆಲ್ಲ ವಿಡಿಯೋ ಮಾಡಿದ್ದೀನಿ. ಬಟ್ ಒಳಗಡೆ ಊಟ ಮಾಡೋ ಟೈಮಲ್ಲೆಲ್ಲ ನಾನೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ಪಾಕಶಾಲೆ ಅಂತ ಮೇನ್ ರೋಡಲ್ಲೇ ಇದೆ, ತುಂಬ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಹಾಗಾಗಿ ನಾವು ಕೂಡ ಇಲ್ಲೇ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಈಗ ಒಳಗಡೆ ಬಂದ್ವಿ. ತುಂಬ ರಶ್ ಇರುತ್ತೆ ಯಾವಾಗಲೂ. ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಬನ್ನಿ. ಈಗ ಹೋಟೆಲಿಗೆ ಬಂದು ಊಟ ಎಲ್ಲ ಆರ್ಡರ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಾರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.